ದರಿದ್ರ ಹೆಂಗಸರ ಲಕ್ಷಣಗಳು. 1. ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಇಟ್ಟು ಅಥವಾ ಸತ್ತವರ ಫೋಟೋ ಹಾಕಲೇಬಾರದು. 2. ಮೊಂಡು ಪೊರಕೆಯನ್ನು ಉಪಯೋಗಿಸುವುದು ಒಳ್ಳೆಯದಲ್ಲ. 3. ಹೆಂಗಸರು ಗಂಡನ ಮುಂದೆ ಬಟ್ಟೆ ಬದಲಾಯಿಸುವುದು ಒಳ್ಳೆಯದಲ್ಲ, ಏಕೆಂದರೆ ಹೊತ್ತು ಗೊತ್ತಿಲ್ಲದೆ ದೈಹಿಕ ಸಂಪರ್ಕಕ್ಕೆ ಪ್ರಚೋದನೆ ಮಾಡಿದಂತಾಗುತ್ತದೆ. 4. ಬೆಳಗ್ಗೆ ಎದ್ದ ತಕ್ಷಣ ತಾಳೀಸರ ಬೆನ್ನಿಗೆ ಇದ್ದರೆ ಸರಿಪಡಿಸದೇ ಇರುವ ಹೆಂಗಸರು ಮನೆಗೆ ದರಿದ್ರ ತರುತ್ತಾರೆ. 5. ನೈಟಿ ಧರಿಸಿ ಪೂಜೆ ಮಾಡುವ ಮಹಿಳೆಯರ ಮನೆಯಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ. ಲಕ್ಷಣವಾಗಿ ಪೂಜೆ ಮಾಡುವಾಗ ಸೀರೆ ಉಟ್ಟು ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ. 6. ಮನೆ ಮುಂದೆ ಚಪ್ಪಲಿ ಬೋರಲು ಬಿದ್ದಿರುವುದು. ಅಂಗಳ ಶುಚಿ ಇಲ್ಲದಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ. 7. ಹೊಸ್ತಿಲು ಪೂಜೆ, ತುಳಸಿ ಪೂಜೆ ಮಾಡದ ಹಾಗೂ ಹೊಸ್ತಿಲನ್ನು ಶುಚಿಯಾಗಿ ಇಟ್ಟಿಲ್ಲದ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ. 8. ಸ್ನಾನ ಮಾಡಿ ಪೂಜೆ ಹವನ ಸಂಸ್ಕಾರ ಇಲ್ಲದ ಮನೆಯಲ್ಲಿ ದರಿದ್ರ ನೆಲೆಸುತ್ತದೆ. 9. ದೇವರಿಗೆ ದೀಪ ಹಚ್ಚಿದ ತಕ್ಷಣ ಹೊರಗಾಗಲಿ ಅಕ್ಕಪಕ್ಕದ ಮನೆಗಳಿಗಾಗಲಿ ಹೋಗಬಾರದು. 10. ಗಂಡ ಹೆಂಡತಿಯ ಜಗಳ ಬೇರೆಯವರಿಗೆ ಹೇಳಿ ದೊಡ್ಡ ಜಗಳ ಮಾಡಬಾರದು. 11. ಮನೆಯಲ್ಲಿರುವ ಮಹಿಳೆಯರು ಮುಸ್ಸಂಜೆ ಹೊತ್ತು ಮುಸುಕು ಹೊದ್ದು ಮಲಗಬಾರದು. 12. ಹೆಂಗಸರು ಪೂರ್ತಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಮೈ ಮೇಲೆ ಗುಪ್ತಾಂಗಗಳು ಮುಚ್ಚುವ ರೀತಿ ಬಟ್ಟೆ ಇರಬೇಕು. 13. ಮನೆಗೆ ನೆಂಟರು ಬಂದರೆ ಬಸುರಿ ಬಾಣಂತಿಯರು ಹಾಗೂ ಮಕ್ಕಳ ಜೊತೆ ವಯಸ್ಸಾದವರನ್ನು ನೋಡಲು ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಮತ್ತು ನೋಡಲು ಬಂದವರನ್ನು ಬರಿಗೈನಲ್ಲಿ ಕಳಿಸಬಾರದು. ಚಹಾ, ಪಾನಕ, ಮಜ್ಜಿಗೆ, ಕಾಫಿ ಮತ್ತು ನೀರು ಮುಂತಾದವನ್ನು ಕೊಡಬೇಕು. 14. ಮನೆಗೆ ಬಂದ ಮುತ್ತೈದೆಯರಿಗೆ ಮಕ್ಕಳಿಗೆ ಅರಿಶಿಣ ಕುಂಕುಮ ಕೊಟ್ಟು ಕಳುಹಿಸಬೇಕು. 15. ಮುಸ್ಸಂಜೆ ವೇಳೆ ಬಟ್ಟೆ ಒಗೆಯಬಾರದು. 16. ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಊಟ ಬಡಿಸಬಾರದು. 17. ಎಂಜಲು ಕೈನಲ್ಲಿ ತಟ್ಟೆ ಎತ್ತಬಾರದು. ಎಂಜಲು ಕೈಯನ್ನು ಒಣಗಿಸಬಾರದು, ಇದರಿಂದ ಮನೆಯಲ್ಲಿ ಸಾಲಬಾಧೆ ಕಾಡುತ್ತದೆ. 18. ಮನೆಯಿಂದ ಗಂಡ ಹೊರಟ ತಕ್ಷಣ ಹಿಂದೆಯೇ ಹೆಂಡತಿ ಮುಖ ತೊಳೆಯುವುದು, ಸ್ನಾನ ಮಾಡುವುದು ಅಥವಾ ಮನೆ ಒರೆಸುವುದು ಮಾಡಬಾರದು. 19. ದುಃಖದ ಕಾರ್ಯಗಳಿಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳಬಾರದು ಹಾಗೂ ದುಃಖದ ಮನೆಗೆ ಬಂದವರು ಹೊರಡುತ್ತೇವೆ ಎಂದಾಗ ಊಟ ಮಾಡಿ ಅಥವಾ ಇವತ್ತು ಇರಬಹುದಿತ್ತು ಎಂದು ಹೇಳಬಾರದು. 20. ಸ್ವಾರ್ಥ ಹೊಂದಿರುವ ಮಹಿಳೆಯರು ಊಟ ತಿಂಡಿ ಉಪಯೋಗಿಸುವ ವಸ್ತು ಪ್ರತಿಯೊಂದರಲ್ಲೂ ನನ್ನದು ಎಂಬ ಸ್ವಾರ್ಥ ಹೊಂದಿರುವಂತಹ ಮಹಿಳೆಯರು. 21. ಚಿಕ್ಕವರು ದೊಡ್ಡವರು ಎನ್ನುವ ಬೆಲೆ ಇಲ್ಲದೆ ಬಾಯಿಗೆ ಬಂದ ರೀತಿಯಲ್ಲಿ ಮಾತನಾಡುತ್ತಿರುತ್ತಾರೆ. ಪ್ರತಿಯೊಬ್ಬರನ್ನು ಏಕವಚನದಲ್ಲಿ ಮಾತನಾಡಿಸುವವರು ಇರುತ್ತಾರೆ. ಗಂಡನಿಗೂ ಕೂಡ ಬೆಲೆ ಕೊಡುವುದಿಲ್ಲ. 22. ಇಂತಹ ಮಹಿಳೆಯರು ವ್ಯರ್ಥವಾಗಿ ಸಮಯ ಕಳೆಯುತ್ತಿರುತ್ತಾರೆ. ಕೆಲವೊಬ್ಬರು ಟಿವಿ ಮುಂದೆ ಅಥವಾ ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು, ಸಮಯ ಕಳೆಯುವುದೇ ಅವರಿಗೆ ಗೊತ್ತಾಗುವುದಿಲ್ಲ. 23. ಕಷ್ಟ ಸುಖದ ಅರಿವಿಲ್ಲದೆ ಇರುವುದು. 24. ಬೆಳಗ್ಗೆ ತಡವಾಗಿ ಏಳುವುದು, ತಡವಾಗಿ ಸ್ನಾನ ಮಾಡುವುದು, ಹೊತ್ತು ಗೊತ್ತಿಲ್ಲದೆ ಊಟ ಮಾಡುವುದು. ಸ್ನೇಹಿತರೆ, ಇಲ್ಲಿ ಹೇಳಿರುವಂತಹ ಮಾತುಗಳು ಕೇವಲ ಅಂತಹ ಗುಣ ಹೊಂದಿರುವ ಕೆಟ್ಟ ಹೆಂಗಸರಿಗಾಗಿ ಮಾತ್ರ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇನ್ನೂ ಉತ್ತಮವಾದ ಆಸಕ್ತಿದಾಯಕರ ವಿಡಿಯೋಗಳು ನಿಮಗೆ ಸಿಗುತ್ತವೆ. ಧನ್ಯವಾದಗಳು.